ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನೀಟ್ ಬರೆಯದೆ ನೀವು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ರೆ ಸೊ ಅವರು ಈ ವಿಡಿಯೋ ನೋಡಬೇಕು. ಯಾಕಪ್ಪ ಅಂತಂದ್ರೆ ವಿತೌಟ್ ನೀಟ್ ಹೇಗೆ ಆಗ್ಬೇಕಂತ ಸೊ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಲೈಕ್ MBBS, BMS, ಲೈಕ್ ಯಾವುದೇ ಆಗಲಿ BDS ಆಗಲಿ, ಸೊ ಅದಕ್ಕೆಲ್ಲ ಹೋಗ್ಬೇಕಂದ್ರೆ ನೀವು ನೀಟ್ ಎಕ್ಸಾಮ್ ಬರಲೇಬೇಕು. ಬಟ್ ಇನ್ನೊಂದು ಕೋರ್ಸ್ ಇದೆ, ಅದು ಡಾಕ್ಟರ್, ನೀವು ಆಕ್ಚುಲಿ ಡಾಕ್ಟರ್ ಆಗ್ತಾರೆ, ಬಟ್ ಡಾಕ್ಟರ್ ಆಗ್ಬೇಕಂದ್ರೆ ಸೊ ನೀಟ್ ಎಕ್ಸಾಮ್ ಬರೀಬೇಕಾಗುತ್ತೆ. ಬಟ್ ಇದು ನೀಟ್ ಎಕ್ಸಾಮ್ ಬರೆಯಲಾರದೆ ಏನಪ್ಪ ಅಂತಂದ್ರೆ ಡಾಕ್ಟರ್ ಆಗ್ಬೋದು. ಅದು ಯಾವ ಕೋರ್ಸ್ ಅಂತ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಮುಂದೆ ಸ್ಕೋಪ್ ಇದೆಯಾ, ಸ್ಯಾಲರಿ ಇದೆ, ಮತ್ತು ಅದು ಎಷ್ಟಿದೆ ಕಾಲೇಜು ನಮ್ಮ ಕರ್ನಾಟಕದಲ್ಲಿ ಸ್ಕೋಪ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ಸಂಪೂರ್ಣವಾಗಿ ಅದೊಂದು ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮೊದಲು ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಅದು ಬಂದ್ಬಿಟ್ಟು ಯಾವ ಕೋರ್ಸ್ ಅಪ್ಪ ಅಂತಂದ್ರೆ BNYS ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಅಂತ. ಸೊ ಇದು ಬಂದ್ಬಿಟ್ಟು ಆಯುಷ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಬರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಇದಕ್ಕೆ ನೀವು ನೀಟ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಆಗಿ KCET ನೀವು ಬರೆದ್ರೆ ಸಾಕು. ಸೊ ಅದ್ರ ಮುಖಾಂತರ ಇದು ಅಡ್ಮಿಷನ್ ಆಗುತ್ತೆ. ಸೊ ಜೊತೆಗೆ ಏನಪ್ಪಾ ಅಂತಂದ್ರೆ ಎಷ್ಟು ವರ್ಷ ಅಂದ್ರೆ ಕೋರ್ಸ್ ಅವಧಿ ಎಷ್ಟು ಇರುತ್ತಪ್ಪ ಅಂದ್ರೆ ಸೊ 4.5 ವರ್ಷ ನೀವು ಅಂದ್ರೆ ಕೋರ್ಸ್ ಇರುತ್ತೆ. ಜೊತೆಗೆ 1 ಇಯರ್ ಏನಪ್ಪಾ ಅಂದ್ರೆ ಇಂಟರ್ನ್ಶಿಪ್ ಇರುತ್ತೆ. ಸೊ ಯಾವ ಕಾಲೇಜಲ್ಲಿ ನೀವು ಏನಂದ್ರೆ ಓದ್ತಾ ಇರ್ತೀರ ಅದೇ ಕಾಲೇಜಲ್ಲಿ ನೀವು ಏನಪ್ಪಾ ಅಂತಂದ್ರೆ ಅದೇ ಹಾಸ್ಪಿಟಲ್ ನೀವು ಇಂಟರ್ನ್ಶಿಪ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಏನೇನು ಎಲಿಜಿಬಿಲಿಟಿ ಬೇಕಪ್ಪ ಅಂದ್ರೆ ಸೊ PUC ಮತ್ತು 12th ಸೈನ್ಸ್ PCB ಇರಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ನೀವು ನಿಮ್ದು ಕೋರ್ಸಲ್ಲಿ ಇರಬೇಕು. ಸೈನ್ಸ್ ಮಾಡಿರ್ತಾರೆ ಆಲ್ರೆಡಿ, ಸೈನ್ಸ್ ಅಲ್ಲಿ ಯಾವ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ PCB ನಡೆಯುತ್ತೆ. PCM ನಡೆಯಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ನಡೆಯಲ್ಲ. ಬಟ್ PCB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ನಡೆಯುತ್ತೆ. ಸೊ ಜೊತೆಗೆ KCET ಮೂಲಕ ನೀವು ಒಂದು ಅಡ್ಮಿಷನ್ ತಗೋಬಹುದು. ಬಟ್ ಪ್ರೈವೇಟ್ ಅಲ್ಲಿ ಹೋಗ್ಬೇಕಂದ್ರೆ ನೀವು ಏನಂದ್ರೆ ಸೊ ಪೇಮೆಂಟ್ ಕೊಟ್ಟು ಅಂದ್ರೆ ಫೀಸ್ ಕೊಟ್ಟು ಹೋಗ್ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಅದು ಎಷ್ಟಪ್ಪ ಅಂತಂದ್ರೆ ನೀವು ಏನಿಲ್ಲ ಅಂದ್ರೆ 1.5 lakh ಅಂದ್ರೆ 1.5 ಲಕ್ಷದಿಂದ 2.5 ಲಕ್ಷವರೆಗೂ ನಿಮಗೆ ಅಡ್ಮಿಷನ್ ಫೀಸ್ ಇರುತ್ತೆ. ಅದೇ ಗೌರ್ಮೆಂಟ್ ಅಲ್ಲಿ ಎಷ್ಟಪ್ಪ ಅಂತಂದ್ರೆ 10,000 ಇಂದ 25,000 ವರೆಗೂ ನೀವು ಫೀಸ್ ಕಟ್ಬೋದು ಅಷ್ಟೇ. ಇಲ್ಲಿ ನೋಡಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ KCET ಥ್ರೂ ಹೋದ್ರೆ ನೀವು 10,000 ಇಂದ 25,000 ವರೆಗೂ ನೀವು ಫೀಸ್ ಕಟ್ಟಿ ನೀವು ಕಲಿಬಹುದು. ಸೊ ಜೊತೆಗೆ ಏನಪ್ಪಾ ಅಂತಂದ್ರೆ ಕೆಲವಷ್ಟು ಬೇರೆ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ನೀಟ್ ಮಾರ್ಕ್ಸ್ ಕೂಡ ಕನ್ಸಿಡರ್ ಆಗುತ್ತೆ. ಸೊ ನೀವು ನೀಟ್ ಬರೀ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟಪ್ಪ ಯಾವ ವಿಷಯ ಇರುತ್ತೆ ಇದರಲ್ಲಿ ಅಂದ್ರೆ ಫಸ್ಟ್ ಇಯರ್ ಅಂದ್ರೆ ಮೊದಲನೇ ವರ್ಷದಲ್ಲಿ ಯಾವ ಸಬ್ಜೆಕ್ಟ್ ಅಂದ್ರೆ ಅನಾಟಮಿ ಇರುತ್ತೆ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಪ್ರಿನ್ಸಿಪಲ್ಸ್ ಆಫ್ ಯೋಗ, ಫಿಲಾಸಫಿ ಆಫ್ ನ್ಯಾಚುರೋಪತಿ. ಸೊ ಇಷ್ಟೆಲ್ಲ ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಸೆಕೆಂಡ್ ಇಯರ್ ಅಲ್ಲಿ ಸೈಕಾಲಜಿ, ಮೈಕ್ರೋಬಯಾಲಜಿ, ಕಮ್ಯುನಿಟಿ ಮೆಡಿಸಿನ್ ಮತ್ತು ಫಾರ್ಮಕಾಲಜಿ, ಜೊತೆಗೆ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಅಂತ. ಸೊ ಇದು ಕೂಡ ಒಂದು ಸಬ್ಜೆಕ್ಟ್ ಇರುತ್ತೆ ಸೆಕೆಂಡ್ ಇಯರ್ ಅಲ್ಲಿ. ಮತ್ತು ಥರ್ಡ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರ್ತಪ್ಪ ಅಂದ್ರೆ ಸೊ ಸೈಕಾಲಜಿ, ನ್ಯೂಟ್ರಿಷನ್ ಅಂಡ್ ಹರ್ಬಾಲಜಿ ಅಂಡ್ ಅಕ್ಯುಪಂಕ್ಚರ್ ಅಂಡ್ ಅಕ್ಯುಪ್ರೆಷರ್, ಫಾರೆನ್ಸಿಕ್ ಮೆಡಿಸಿನ್ ಮತ್ತೆ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ ಅಂಡ್ ಯೋಗ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇ ವರ್ಷ ಅಂದ್ರೆ ಫೋರ್ತ್ ಇಯರ್ ಯಾವ್ದಪ್ಪ ಅಂತಂದ್ರೆ ಸೊ ಯೋಗ ಥೆರಪಿ, ಹೈಡ್ರೋಥೆರಪಿ, ಮಡ್ ಥೆರಪಿ, ಫಿಸಿಯೋಥೆರಪಿ, ಎಮರ್ಜೆನ್ಸಿ ಮೆಡಿಸಿನ್, ಜೊತೆಗೆ ಕ್ಲಿನಿಕಲ್ ನ್ಯಾಚುರೋಪತಿ, ಜೊತೆಗೆ ರಿಸರ್ಚ್ ಮೆಥಡಾಲಜಿ ಅಂತ ಇರುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಕೋರ್ಸ್ ಇರುತ್ತೆ. ಬಟ್ ಇಂಟರ್ನ್ಶಿಪ್ ಅಲ್ಲಿ ನೀವು ಪ್ರಾಕ್ಟಿಕಲ್ ಇದೇನು ಕಲ್ತಿರ್ತೀರಲ್ಲ ಅದೇ ಪ್ರಾಕ್ಟಿಕಲ್ ನೀವು ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಮುಂದೆ ಇಷ್ಟೆಲ್ಲ ಕೋರ್ಸ್ ನಾವು ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ಅದಕ್ಕೆ ಸ್ಕೋಪ್ ಏನಿದೆ, ಸೊ ಅದ್ರ ಮುಂದೆ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವು ಏನ್ ಮಾಡಬೇಕು ಅಂತ ಸೊ ಇದೆ ನೋಡ್ಕೊಳ್ಳಿ. ಒಳ್ಳೆ ಸ್ಕೋಪ್ ಇದೆ. ಸೊ ಏನಪ್ಪಾ ಅಂದ್ರೆ BNYS ನಂತರ ಏನ್ ಮಾಡ್ಬೋದು, ಸೊ ಇಲ್ಲೇ ನೀವು ಮೇನ್ ಆಗಿ ಇದು ಇರುತ್ತೆ. ಸೊ ನ್ಯಾಚುರೋಪತಿ ಡಾಕ್ಟರ್ ಆಗ್ಬೋದು, ಜೊತೆಗೆ ಯೋಗ ಥೆರಪಿಸ್ಟ್ ಆಗ್ಬೋದು, ಜೊತೆಗೆ ವೆಲ್ನೆಸ್ ಕನ್ಸಲ್ಟೆಂಟ್ ನೀವು ಓಪನ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ತ್ ಎಜುಕೇಟರ್ ಆಗ್ಬೋದು, ನೆಕ್ಸ್ಟ್ ಜೊತೆಗೆ ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಆಗ್ಬೋದು, ಜೊತೆಗೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಆಗ್ಬೋದು, ಜೊತೆಗೆ ರಿಸರ್ಚ್ ಫೀಲ್ಡ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೀಚಿಂಗ್ ಪ್ರೊಫೆಷನ್. ಸೊ ನೀವು ಟೀಚಿಂಗ್ ಪ್ರೊಫೆಷನ್ ಕೂಡ ನೀವು ಮುಂದೆ ಒಂದು ಕಾಲೇಜ್ ಆಗಲಿ ಯಾವುದೇ ಒಂದು ಡಿಗ್ರಿ ಕಾಲೇಜಲ್ಲಿ ನೀವು ಹೋಗಿ ಒಂದು ಟೀಚರ್ ಆಗಿ ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಆಯುಷ್ ಹಾಸ್ಪಿಟಲ್ ನೀವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ವೆಲ್ನೆಸ್ ಸೆಂಟರ್. ಸೊ ನಿಮ್ಗೆ ಅದೊಂದು ಸ್ವಂತ ಅಂದ್ರೆ ಕೆಲಸ ಮಾಡ್ಬೋದು ಹಾಸ್ಪಿಟಲ್ ಹಾಕಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓನ್ ಕ್ಲಿನಿಕ್ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಆದಂಥ ಒಂದು ಒಳ್ಳೆ ಸ್ಕೋಪ್ ಇದೆ. ಸೊ ಏನಂದ್ರೆ ಸೊ ಇವಾಗ ಏನಪ್ಪಾ ನ್ಯಾಚುರೋಪತಿ ಅನ್ನೋದು ಬಹಳ ಡಿಮ್ಯಾಂಡ್ ಬರ್ತಾ ಇದೆ. ಸೊ ಇಲ್ಲಿ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶದಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸ್ಕೋಪ್ ಇದೆ, ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ ಎಲ್ಲಿ ನೀವು ನೀಟ್ ಬರೀ ಅವಶ್ಯಕತೆ ಇಲ್ಲ. ಸೊ ಒಂದು ಏನಪ್ಪಾ ಅಂದ್ರೆ ನ್ಯಾಚುರಲ್ ಹೀಲಿಂಗ್ ಪ್ರೊಸೆಸ್ ಇರುತ್ತೆ ಇದರಲ್ಲಿ. ಸೊ ಯಾವುದೇ ಮೆಡಿಸಿನ್ ನೀವು ಕೊಡೋ ಹಾಗಿಲ್ಲ. ಸೊ ನ್ಯಾಚುರಲಿ ಹೀಲಿಂಗ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ ಇಲ್ಲಿ ಈ ಕೋರ್ಸಲ್ಲಿ. ಸೊ ಇಷ್ಟೆಲ್ಲ ಅಂದರೆ ನಿಮಗೆ ಒಂದು ಸ್ಕೋಪ್ ಇದೆ. ಸೊ ಬೇರೆ ದೇಶದಲ್ಲಿ ಹೋದರೆ ಸ್ಟಾರ್ಟಿಂಗ್ ಏನಪ್ಪಾ ಅಂತಂದ್ರೆ 1.5 ಲಕ್ಷದಿಂದ 2.5 ಲಕ್ಷವರೆಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಾ ನೀವು ಏನಪ್ಪಾ ಅಂತಂದ್ರೆ ನೀವು ಒಂದು ಸ್ಯಾಲ್ರಿ ಹೆಚ್ಚಾಗುತ್ತೆ. ಸೊ ಒಂದು ಯೂಸ್ಫುಲ್ ಆಗಿ ಒಂದು ಕೋರ್ಸ್ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ BNYS ಕಾಲೇಜ್ ಎಲ್ಲಿದೆ ಮತ್ತು ಏನಂದ್ರೆ ಅದಕ್ಕೆ ಏನು ಎಲಿಜಿಬಿಲಿಟಿ ಮತ್ತೆ KCET ರ್ಯಾಂಕ್ ಎಷ್ಟು ಬೇಕು ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿದೆ ಮತ್ತು SC ಕಾಸ್ಟು, ಜನರಲ್ ಕಾಸ್ಟು ಎಷ್ಟು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡು ಮತ್ತೆ ಮಾಪಪ್ ರೌಂಡಿಗೆ ಎಷ್ಟು ಒಂದು KCET ರ್ಯಾಂಕ್ ಬೇಕಾಗುತ್ತೆ ಅಂತ ಒಂದು ವೇಳೆ ಇನ್ಫಾರ್ಮೇಷನ್ ಬೇಕಾದರೆ ಸೊ ರ್ಯಾಂಕ್ ಅಂತ ಕಮೆಂಟ್ ಮಾಡಿ. ಸೊ ಮುಂದಿನ ನೋಡಿದಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ಗಳಿದ್ದಾವೆ ಮತ್ತು ಜೊತೆಗೆ ಎಷ್ಟು ರ್ಯಾಂಕ್ ಬೇಕು ಜನರಲ್ ಕಾಸ್ಟಿಂಗ್ ಮತ್ತು SC ಕಾಸ್ಟಿಂಗ್ ಅಂತ ಸೊ ನಿಮಗೆ ಮುಂದಿನ ನೋಡಿದಲ್ಲಿ ನಿಮಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.